ಹಾಯ್ ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ವಾರೇ ವಾ, ಅತ್ಯದ್ಭುತ ಎಕ್ಸ್‌ಪ್ರೆಸ್ ವೇ ನೋಡ್ತಿದ್ರೆ ಸಾವಿರಾರು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳ್ತೀರಾ? ಹೌದು, ಬರೋಬ್ಬರಿ 12,000 ಕೋಟಿ ವೆಚ್ಚದಲ್ಲಿ ಅಕ್ಷರಧಾಮದಿಂದ ಉತ್ತರಾಖಂಡ್ ವರೆಗೆ ವಿಸ್ತರಿಸಿರುವಂತಹ ದೆಹಲಿ ಟು ಡೆಹ್ರಾಡೂನ್ ಹೈ ಸ್ಪೀಡ್ ಎಕ್ಸ್‌ಪ್ರೆಸ್ ವೇಯ ನಿರ್ಮಾಣ ಕಾರ್ಯ ಕಂಪ್ಲೀಟ್ ಆಗಿ ಮುಗಿದೋಗಿದೆ. 212 ಕಿಲೋಮೀಟರ್ ಹೋಗೋದಕ್ಕೂ ಅಥವಾ ಬರೋದಕ್ಕೂ ಕೂಡ ಕೇವಲ 3 ಗಂಟೆಗಳು ಸಾಕು ಅನ್ನೋದು ಈ ಯೋಜನೆಯ ಇನ್ನೊಂದು ಸ್ಪೆಷಲ್ ಲಕ್ಷಣ ಅಂತ ಹೇಳಬಹುದು. ಆದರೆ ಇದು ಚಾಲನೆ ಕೊಡೋದಕ್ಕೆ ಕಾರ್ಯರೂಪಕ್ಕೆ ಬಂದಿಲ್ಲ. ಅದಕ್ಕೆ ಒಂದೇ ಒಂದು ಕಾರಣ ಅಂತಂದ್ರೆ ಕೇವಲ 90 ಮೀಟರ್ನಷ್ಟಲ್ಲಿರುವಂಥ 2 ಅಂತಸ್ತಿನ ಒಂಟಿ ಮನೆ. ಗಾಜಿಯಾಬಾದ್ನ ಮಂಡೋಲದಲ್ಲಿರುವಂಥ ಒಂದು ಒಂಟಿ ಮನೆ ಇರೋದ್ರಿಂದ ಎಕ್ಸ್‌ಪ್ರೆಸ್ ವೇ ಇನಾಗ್ರೇಷನ್ ಮಾಡೋದಕ್ಕೆ ಆಗ್ತಾ ಇಲ್ಲ. ವೀರ್ ಸೇನ್ ಸರೋಹ ಅನ್ನೋರ ಕುಟುಂಬದ 1600 ಚದರ ಮೀಟರ್ ವಿಸ್ತೀರ್ಣ ಹೊಂದಿರುವಂಥ ಈ ಒಂಟಿ ಮನೆ 1990ರಿಂದಲೂ ಕೂಡ ಅಲ್ಲೇ ಇದೆ. ಆಕ್ಚುಲಿ ಈ ವಿವಾದ ಹೊಸದಲ್ಲ ಅನ್ನೋದು ನಾವು ನೀವೆಲ್ಲ ಗಮನಿಸಬೇಕಾದಂಥ ವಿಚಾರ. 1998ರಲ್ಲಿ ಉತ್ತರ ಪ್ರದೇಶ ಸರ್ಕಾರ ವಸತಿ ಇಲಾಖೆಯ ಮಂಡೋಲ ವಸತಿ ಯೋಜನೆ ಅಡಿಯಲ್ಲಿ ದೆಹಲಿ ಟು ಗಾಜಿಯಾಬಾದ್ ಗಡಿಯಲ್ಲಿದ್ದಂಥ 6 ಹಳ್ಳಿಗಳಿಂದ 2614 ಎಕರೆ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಅಧಿಸೂಚನೆಯನ್ನು ಹೊರಡಿಸಿದರು. ಆಗ ಈ ಮನೆ ಕಿರಿಕ್ ಶುರುವಾಗಿತ್ತು. ಸ್ವಾಧೀನಕ್ಕೊಳಗಾದಂತಹ ಭೂಮಿಯ ಮಾಲೀಕರಿಗೂ 1 ಸ್ಕ್ವೇರ್ ಫೀಟ್ಗೆ 1100 ರೂಪಾಯಿ ಫಿಕ್ಸ್ ಕೂಡ ಮಾಡಲಾಗಿತ್ತು. ಅದೇ ರೀತಿ UP ಸರ್ಕಾರ ವಸತಿ ಮಂಡಳಿಯ ಜೊತೆಗೆ ಸಹಕರಿಸಿ ಅಂತ ಕುಟುಂಬಕ್ಕೆ ಮನವೊಲಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಆದರೂ ಕೂಡ ಆ ಕುಟುಂಬ ಮಾತ್ರ ಮನೆಯನ್ನ ಬಿಟ್ಕೊಡೋದಕ್ಕೆ ಇಷ್ಟವೇ ಇರಲಿಲ್ಲ. ತಮ್ಮ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳೋದರ ವಿರುದ್ಧ ಅಲಹಾಬಾದ್ ಹೈಕೋರ್ಟ್ಗೆ ಮನೆಯ ಯಜಮಾನ ವೀರ್ ಸೇನ್ ಸರೋಹ ಅವರು ಮೊರೆ ಹೋದರು. ಅಲಹಾಬಾದ್ ಹೈಕೋರ್ಟ್ ಕೂಡ ಜಮೀನಿನ ಸ್ವಾಧೀನಕ್ಕೆ ಸ್ಟೇ ಕೂಡ ಕೊಟ್ಬಿಡ್ತು. ಬರ್ತಾ ಬರ್ತಾ ಪ್ರತಿಭಟನೆ ಹಾಗೂ ಸಾಕಷ್ಟು ವಿಳಂಬ ಆಗ್ತಿದ್ದಕ್ಕೆ ವಸತಿ ಯೋಜನೆಯು ಕೂಡ ಕಾರ್ಯರೂಪಕ್ಕೆ ಬರಲೇ ಇಲ್ಲ. ಹೀಗಾಗಿ ವಸತಿ ಮಂಡಳಿ ಸ್ವಾಧೀನಪಡಿಸಿಕೊಂಡಂತಹ ಭೂಮಿಯನ್ನ NHAI ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಹಸ್ತಾಂತರಿಸುವುದಕ್ಕೆ ಮುಂದಾಗೋಯಿತು. ಇದಾದ್ಮೇಲೆ ಅಧಿಕಾರಿಗಳ ಜೊತೆಗೆ ನಿಲ್ಲೋದಕ್ಕೂ ಕೂಡ ಸರೋಹ ಕುಟುಂಬ ಒಂದು ಚೂರು ಕೂಡ ಇಷ್ಟಪಟ್ಟಿರಲಿಲ್ಲ. ಇವತ್ತೇನೋ ಮನೆಯ ಸುತ್ತಮುತ್ತ ಇರುವಂತಹ ಪರಿಸರ ಬದಲಾಗಿರ್ಬೋದು, ಆದರೆ ಸರೋಹ ಕುಟುಂಬದ ಈ ಒಂಟಿ ಮನೆ 1998ರಲ್ಲಿ ಹೇಗಿತ್ತು ಈಗಲೂ ಕೂಡ ಹಾಗೇ ಇದೆ. 25 ವರ್ಷಗಳಿಂದಲೂ ಕೂಡ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳ ನಡುವೆ ಈ 2 ಅಂತಸ್ತಿನ ಮನೆ ಖಾಲಿ ಬಿದ್ದಿದ್ದು ಹೊಸದಾಗಿ ಕಟ್ಟಿರುವಂತಹ ಎಕ್ಸ್‌ಪ್ರೆಸ್ ವೇ ಮುಂದಿನ ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ. ಯಾಕಂತಂದ್ರೆ ಮನೆ ಯಜಮಾನ ಸುಪ್ರೀಂ ಕೋರ್ಟ್ನಲ್ಲಿ ಕೇಸನ್ನು ಹಾಕಿದ್ದಾರೆ. ಮನೆಯ ಮಾಲೀಕರು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಹಾಕಿರೋದ್ರಿಂದ ಮುಂದಿನ ಕೆಲಸಗಳೆಲ್ಲವೂ ಕೂಡ ನಿಂತೋಗಿದೆ ಅಂತ NHAI ಅಧಿಕಾರಿ ಮಾಹಿತಿ ಕೊಟ್ಟಿದ್ದಾರೆ. NHAI ಪ್ರಕಾರ ಎಕ್ಸ್‌ಪ್ರೆಸ್ ವೇ ಇದೇ ವರ್ಷ ಜೂನ್ ಒಳಗೆ ರೆಡಿಯಾಗಬಹುದು. ಆದರೂ ಕೂಡ ಕೋರ್ಟ್ನ ಮುಂದಿನ ವಿಚಾರಣೆಗಳಿಂದ ಮತ್ತೆ ಮುಂದೂಡಿಕೆ ಆದರೂ ಕೂಡ ಆಗಬಹುದು. ಇದರ ಮಧ್ಯೆ ಸುಪ್ರೀಂ ಕೋರ್ಟ್ ಪ್ರಕರಣವನ್ನ ಲಕ್ನೋ ಪೀಠಕ್ಕೆ ವರ್ಗಾವಣೆ ಮಾಡಿದ್ದು ಮುಂದಿನ ವಿಚಾರಣೆಯಲ್ಲಿ ಏನಾದರೂ ಒಂದು ತೀರ್ಮಾನ ಮಾಡಬಹುದಾ ಅನ್ನುವಂತಹ ವಿಚಾರ ಇಲ್ಲಿ ಕಾದು ನೋಡಬೇಕಾಗಿದೆ. ಲೇಟೆಸ್ಟ್ ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.